ಇಂದಿನ ಸಂದೇಶಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವ ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಿರುವಾಗ ನಮ್ಮೆಲ್ಲರೊಟ್ಟಿಗೆ ಮಾತನಾಡು. ಆ ಮೂಲಕವಾಗಿ ನಮ್ಮ ಜೀವಿತಗಳಲ್ಲಿ ನಿಮ್ಮ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಕೃಪೆ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದ ಸಂದೇಶ ಹೀಗಿದೆ: ಹೀಗೆ ಮಾಡಿದರೆ ನೀವು ಬಯಸಿದ್ದೆಲ್ಲ ಸಿಕ್ಕುತ್ತದೆ. ಎಷ್ಟು ಸಂತೋಷ ಅಲ್ವಾ ನಮ್ಮೆಲ್ಲರಿಗೆ? ನಾವೆಲ್ಲರೂ ಬಯಸಿದ್ದು ಸಿಗೋದ ನಮಗೆ ಬಹಳ ಆನಂದ, ಬಹಳ ಸಂತೋಷ. ಅದಕ್ಕಿಂತ ಇನ್ನೇನಿದೆ? ನಾವು ಬಯಸಿದ್ದೆಲ್ಲ ಸಿಕ್ಕಬೇಕಂತ ಹೇಳಿ ನಾವೆಲ್ಲರೂ ಸಹ ಬಯಸ್ತಕ್ಕಂಥದ್ದು. ಹಾಗಾದರೆ ನಾವು ಬಯಸಿರ್ತಕ್ಕಂಥ ಎಲ್ಲವೂ ಸಿಕ್ಕಬೇಕಾದ್ರೆ ನಾವು ಹೀಗೆ ಮಾಡಬೇಕಾಗಿದೆ. ಹೇಗೆ ಅನ್ನೋದನ್ನು ನಾವು ಮುಂದೆ ತಿಳಿಯೋಣ. ಹಾಗಾದರೆ ನಾವು ಏನೆಲ್ಲ ಬಯಸ್ತೇವೆ, ಹಾಗಾದರೆ ನಮ್ಮ ಬಯಕೆಗಳೇನು ಎಂಬುದಾಗಿ ನಾವು ನೋಡುವಾಗ, ನಾವು ಏನೆಲ್ಲ ಬಯಸ್ತೇವೆ ಎಂಬುದರ ಕುರಿತಾಗಿ ನಾವು ನೋಡುವಾಗ ಅನೇಕ ವಿಚಾರಗಳಿದೆ. ನಾವು ಯಾವಾಗಲೂ ಸಂತೋಷವನ್ನು ಬಯಸ್ತೇವೆ. ನಾವು ಯಾರು ದುಃಖವಾಗಿರ್ಲಿಕ್ಕೆ ಇಷ್ಟ ಇಲ್ಲ. ನಾವು ಯಾವಾಗಲೂ ಸಂತೋಷವನ್ನು ಎದುರು ನೋಡ್ತೇವೆ, ಸಂತೋಷವನ್ನು ಬಯಸ್ತೇವೆ. ನಾವು ಬಯಸುವಂಥ ಸಂತೋಷ ನಮ್ಗೆ ಸಿಗಬೇಕಾದ್ರೆ ಹೀಗೆ ಮಾಡಬೇಕು. ಆಮೇಲೆ ನಮಗೆ ಶಾಂತಿ ಬೇಕು ಅಂತ ಹೇಳಿ ಬಯಸ್ತೇವೆ. ಶಾಂತವಾಗಿರ್ಲಿಕ್ಕೆ ನನಗೆ ಎಲ್ಲ ಪರಿಸ್ಥಿತಿಗಳು ಇರಬೇಕಂತ ಹೇಳಿ ನಾವು ಬಯಸ್ತೇವೆ. ಮತ್ತು ಇತರರು ನಮಗೆ ಸಹಾಯ ಮಾಡಬೇಕು. ನನ್ನ ಮಗ ನನಗೆ ಸಹಾಯ ಮಾಡಬೇಕು, ನನ್ನ ಗಂಡ ನನಗೆ ಸಹಾಯ ಮಾಡಬೇಕು, ನನ್ನ ಹೆಂಡತಿ ನನಗೆ ಸಹಾಯ ಮಾಡಬೇಕು, ನಮ್ಮ ಬಂಧುಗಳು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ನಮಗೆ ಯಾರು ಯಾವ ವಿಷಯದಲ್ಲಿ ಅಡ್ಡಿ ಆಗಬಾರ್ದು ಎಂಬುದಾಗಿ ನಾವು ಬಯಸ್ತೇವೆ. ಎಲ್ಲರೂ ನನಗೆ ಒಳ್ಳೆಯದನ್ನೇ ಮಾಡಬೇಕು ಎಂಬುದಾಗಿ ನಾವು ಬಯಸ್ತೇವೆ. ಎಲ್ಲರೂ ನಮಗೆ ಪ್ರೀತಿ ತೋರಿಸ್ಬೇಕಂತ ಹೇಳಿ ನಾವು ಬಯಸ್ತೇವೆ. ಎಲ್ಲರೂ ನಮಗೆ ಅಟೆನ್ಷನ್ ಕೊಡಬೇಕು, ಎಲ್ಲರೂ ನನ್ನ ಗಮನಿಸಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಎಲ್ಲರೂ ನನ್ನ ಗೌರವಿಸಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಎಲ್ಲದರಲ್ಲಿಯೂ ನಾನು ಗೆಲ್ಲಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ನನ್ನ ಗಂಡ ನನ್ನ ಪ್ರೀತಿಸಬೇಕು, ನನ್ನ ಹೆಂಡತಿ ನನ್ನ ಪ್ರೀತಿಸಬೇಕು, ನನ್ನ ಮಕ್ಕಳು ನನ್ನ ಪ್ರೀತಿಸಬೇಕು, ನನ್ನ ತಂದೆ ತಾಯಿಗಳನ್ನ ಪ್ರೀತಿಸಬೇಕು, ನಮ್ಮ ಬಂಧುಗಳು ನಮ್ಮ ಹತ್ರ ಬರಬೇಕು, ಅವ್ರು ನಮ್ಮನ್ನು ಪ್ರೀತಿಸಬೇಕು, ನಮ್ಮ ಸಭೆಯವರು ನಮಗೆ ಪ್ರೀತಿ ತೋರಿಸ್ಬೇಕು, ಕರುಣೆಯಿಂದ ನಡ್ಕೋಬೇಕು, ಸಹಾಯ ಮಾಡಬೇಕು, ನಮ್ಮ ಸರ್ಕಾರ ನಮ್ಮ ಪರವಾಗಿರಬೇಕು, ಎಲ್ಲ ಕಾನೂನುಗಳು ನಮ್ಮ ಪರವಾಗಿರಬೇಕು, ನನ್ನ ಮಾತೇ ನಡೀಬೇಕು, ಎಲ್ಲ ಕಡೆ ನಂದೇ ಆಗಬೇಕು, ಎಲ್ಲರೂ ನನಗೆ ಶರಣಾಗಬೇಕು. ಹೀಗೆ ಹಲವಾರು ವಿಚಾರಗಳಲ್ಲಿ ನಾವು ಅನೇಕ ಸಂಗತಿಗಳನ್ನು ಅನೇಕರಿಂದ ಎದುರು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಇದೆಲ್ಲವನ್ನು ನಾವು ಪಡೆಯಬೇಕಾದ್ರೆ, ನಾವು ಬಯಸಿದ್ದೆಲ್ಲ ನಮ್ಮ ಬಾಳಲ್ಲಿ ಸಿಕ್ಕಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಕಾರ್ಯ, ಅದು ಯಾವುದು ಎಂಬುದನ್ನು ನೋಡುವಾಗ ಮತ್ತಾಯನ ಬರೆಸುವಾರ್ತೆ 7ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ: ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇವತ್ತು ನೀನು ನಾನುಗಳು ಬಯಸುವಂಥ ಎಲ್ಲ ನಮ್ಮ ಜೀವಿತದಲ್ಲಿ ಹೊಂದ್ಕೊಳ್ಬೇಕಾದ್ರೆ ಬೈಬಲ್ನ ಒಂದೇ ಒಂದು ಮಾತು, ಬೈಬಲಿನ 66 ಪುಸ್ತಕಗಳ ಒಂದೇ ಒಂದು ತಾತ್ಪರ್ಯ, ಎಲ್ಲ ಪ್ರವಾದಿಗಳ ಆ ಸಂದೇಶದ ಹಿಂದೆ ಇರತಕ್ಕಂಥ ಒಂದೇ ತಾತ್ಪರ್ಯ ಏನು ಅದು ಎಂಬುದನ್ನು ನೋಡುವಾಗ ನಾವು ಜನರಿಂದ ಏನೇನೆಲ್ಲ ಎದುರು ನೋಡುತ್ತೇವೋ ಅದನ್ನೇ ನಾವು ಅವರಿಗೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳಿಂದ ಕರುಣೆ, ಪ್ರೀತಿ, ಗೌರವವನ್ನು ನಾವು ಎದುರು ನೋಡೋದಾದರೆ ಮಕ್ಕಳಿಗೆ ಪ್ರೀತಿ, ಕರುಣೆ, ಗೌರವವನ್ನು ನೀಡಬೇಕಾಗಿದೆ. ನಮ್ಮ ಸಭೆಯವರು, ನಮ್ಮ ಬಂಧು ಮಿತ್ರರು ನಮಗೆ ಆ ಪ್ರೀತಿಯನ್ನು ತೋರಿಸ್ಬೇಕಂತಂದರೆ ನಾವು ಅವರಿಗೆ ಪ್ರೀತಿಯನ್ನು ಕೊಡಬೇಕಾಗಿದೆ. ಯಾರಾದರೂ ನನ್ನನ್ನೇ ಊಟಕ್ಕೆ ಕರೀಬೇಕು, ಮನೆಗೆ ಯಾರಾದರೂ ನನಗೆ ಕರೆದು ಸತ್ಕಾರ್ಯ ಮಾಡಬೇಕು, ನನ್ನನ್ನು ಗೌರವಿಸಬೇಕು, ನನ್ನನ್ನು ಮೇಲಕ್ಕೆ ಎತ್ತಬೇಕು ಅಂತ ಹೇಳಿ ನೀವು ಬಯಸೋದಾದರೆ ನೀವು ಯಾರನ್ನಾದರೂ ಕರೆದು ಆ ರೀತಿಯಾಗಿ ಮಾಡಿದ್ದೀರಾ? ನೀವು ಜನರಿಗೆ ಏನೆಲ್ಲ ಮಾಡಿದ್ದೀರೋ ಅದೇ ನಿಮಗೆ ಸಿಗ್ತಕ್ಕಂಥದ್ದಾಗಿದೆ. ಇವತ್ತು ನಾವು ಇತರರಿಗೆ ಏನು ಮಾಡ್ತೀವೋ ಅದೇ ನಮಗೆ ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ನಾವು ಯಾವ್ಯಾವ ವ್ಯಕ್ತಿಗಳಿಂದ ಏನೆಲ್ಲ ನಿರೀಕ್ಷೆಗಳಿಟ್ಟಿದ್ದೇವೋ ಆ ಎಲ್ಲ ನಿರೀಕ್ಷೆಗಳು ಈಡೇರಬೇಕಾದ್ರೆ ಮಾಡಬೇಕಾಗಿರೋದ ಒಂದೇ ಕಾರ್ಯ, ಅವರಿಂದ ಯಾವುದನ್ನು ನಾವು ನಿರೀಕ್ಷಿಸ್ತೇವೋ ಅದನ್ನೇ ನಾವು ಅವ್ರಿಗೆ ಕೊಡೋದ್ರ ಮೂಲಕವಾಗಿ ಅದನ್ನು ಪಡೆದುಕೊಳ್ಳಬಹುದಾಗಿದೆ. ಇದು ಸುಲಭವಾಗಿರ್ತಕ್ಕಂಥ ಸಂಗತಿ.
ದೇವರನ್ನ ಪ್ರೀತಿಸುವವರಿಗೆ. ಆದರೆ ಈ ಮಾತು ಬಹಳ ಕಷ್ಟವಾಗಿದೆ ಯಾರಿಗಪ್ಪ ಅಂದರೆ ದೇವರನ್ನ ಪ್ರೀತಿಸದೇ ಇರೋರಿಗೆ, ದೇವರ ವಾಕ್ಯಗಳನ್ನು ಪ್ರೀತಿಸದೇ ಇವರಿಗೆ, ದೇವರ ಮಾರ್ಗವನ್ನು ಇಷ್ಟಪಡದೇ ಇವರಿಗೆ ಇದು ಬಹಳ ಕಠಿಣವಾಗಿರ್ತಕ್ಕಂಥದ್ದಾಗಿದೆ. ಆದರೆ ದೇವರನ್ನ ಪ್ರೀತಿಸುವವರಿಗೆ ಇದು ಬಹಳ ಸರಳ ಸುಲಭವಾದಂಥ ಮಾರ್ಗ. ಯಾವುದಂದರೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಬಯಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಎಂಬುದಾಗಿ. ಆದ್ದರಿಂದ ಇವತ್ತು ಜನರಿಂದ ಹಲವಾರು ಸಂಗತಿಗಳನ್ನು, ಇತರರಿಂದ ಹಲವಾರು ಸಂಗತಿಗಳನ್ನು ಎದುರು ನೋಡ್ತಕ್ಕಂಥ ನಾವು ಅವರಿಂದ ಹೊಂದಿಕೊಳ್ಬೇಕೆಂಬುದಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಅವರಿಗೆ ಮಾಡುವಾಗ ಅದು ಖಂಡಿತವಾಗಿಯೂ ನಮಗೆ ತಿರುಗಿ ಬರ್ತಕ್ಕಂಥದ್ದಾಗಿದೆ. ಒಬ್ಬರಿಗೆ ಪ್ರೀತಿಯನ್ನು ತೋರಿಸುವಾಗ ಮಾತ್ರ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯ. ಒಬ್ಬರನ್ನ ಯಾರನ್ನಾದ್ರೂ ನಾವು ದ್ವೇಷಿಸಿದರೆ ಆ ಕಡೆಯಿಂದ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಕಡೆಯಿಂದ ಸಹ ದ್ವೇಷನೇ ಬರ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ನಾವು ರಸ್ತೆಯಲ್ಲಿ ಹೋಗುವಾಗ ಯಾರಿಗಾದ್ರೂ ಸ್ಮೈಲ್ ಕೊಟ್ಟರೆ ಅವ್ರಿಗೆ ನಮ್ಗೆ ಸ್ಮೈಲ್ ಕೊಡ್ತಾರೆ, ಅವ್ರಿಗೆ ಬೈದರೆ ನಮಗೆ ಬೈತಾರೆ. ಏನೋ ಗಾಡಿ ಈ ಥರ ಓಡಿಸ್ತಾ ಇದೆ ಅಂತ ನಾವು ಅವ್ರಿಗೆ ಬೈದರೆ, ಏನೋ ಗಾಡಿ ಹೀಗೆ ಓಡಿಸ್ತೀಯ ಅಂತ ಅವರು ಉಲ್ಟಾ ನಮಗೇನು ಮಾಡ್ತಾರೆ, ಬಯಸ್ತಾರೆ. ಸರ್ ನಿಧಾನವಾಗಿ ಹೋಗಿ ಸರ್ ಅಂದರೆ, ಆಯಿತು ಸರ್ ನೀವು ನಿಧಾನವಾಗಿ ಹೋಗಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪ್ರತಿಕ್ರಿಯೆಯಿಂದಲೇ ಆ ಕಡೆಯಿಂದ ಪ್ರತಿಕ್ರಿಯೆ ಬರ್ತದೆ, ನಮ್ಮ ಕ್ರಿಯೆಯಿಂದಲೇ ಆ ಕಡೆಯಿಂದ ಪ್ರತಿಕ್ರಿಯೆ ಬರ್ತದೆ. ಅದರಿಂದ ಇವತ್ತು ನಾವು ಜನರಿಂದ ಏನೆಲ್ಲ ಎದುರು ನೋಡ್ತೇವೋ ಅದನ್ನೇ ನಾವು ಅವ್ರಿಗೆ ಮಾಡಬೇಕು. ಇದು ದೇವರ ವಾಕ್ಯೋಪದೇಶದ ತಾತ್ಪರ್ಯ, ಈ ಸಂದೇಶದ ತಾತ್ಪರ್ಯ. ಅದರಿಂದ ನಿಮ್ಮ ಜೀವಿತದಲ್ಲಿ ನೀವು ಬಯಸಿದ್ದೆಲ್ಲ ಸಿಗಬೇಕಂದ್ರೆ ಯಾರಿಂದ ಏನೇನು ಬಯಸ್ತೀರೋ ನೀವು ಅದನ್ನು ಅವ್ರಿಗೆ ಕೊಡ್ರಿ. ಆ ಮೂಲಕವಾಗಿ ನೀವು ಬಯಸಿದ್ನೆಲ್ಲ ಹೊಂದ್ಕೊಂಡು ಸಂತೋಷ ಸಮಾಧಾನದಿಂದ ಜೀವಿಸ್ರಿ ಎಂಬುದಾಗಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಾವೆಲ್ಲರೂ ದೇವರ ವಾಕ್ಯ ಹೇಳುವಂತೆ ನಾವು ಇತರರಿಂದ ಬಯಸಿದ್ನೆಲ್ಲ ನಾವು ಇತರರಿಗೆ ಮಾಡೋಣ. ಆ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಮಾಡೋಣ. ನಾವು ಸಹ ಸಂತೋಷ ಸಮಾಧಾನದಿಂದ ಈ ಭೂಲೋಕದಲ್ಲಿ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವೆ. ನಿಮ್ಮ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಹೀಗೆ ಮಾಡಿದರೆ ನಾವು ಬಯಸಿದ್ದೆಲ್ಲ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಅದು ಏನು ಮಾಡಿದ್ರೆ ಎಂಬ ನೋಡುವಾಗ ಜನರಿಂದ ಯಾವ ಸಂಗತಿಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೋ ಅವುಗಳನ್ನು ಅವರಿಗೆ ಮಾಡೋದ್ರ ಮೂಲಕವಾಗಿ ನಾವು ಬಯಸುವ ಎಲ್ಲವನ್ನು ನಾವು ಹೊಂದಿಕೊಳ್ಳುವಂತೆ, ನಾವು ಈ ಭೂಲೋಕದಲ್ಲಿ ಶಾಂತಿ ಸಮಾಧಾನದಿಂದ ಇರುವಂತೆ ಕೃಪೆ ಮಾಡು ಸ್ವಾಮಿ. ನಮ್ಮ ಬಯಕೆಗಳನ್ನೆಲ್ಲ ಈಡೇರಿಸುವ ಮಾರ್ಗವನ್ನು ನೀವು ತೋರಿಸಿದ್ದಕ್ಕಾಗಿ ಸ್ತೋತ್ರ. ಅವುಗಳನ್ನು ಮಾಡುವಂತೆ, ಅವುಗಳ ಮೂಲಕವಾಗಿ ಬರುವಂಥ ಆಶೀರ್ವಾದವನ್ನು ಹೊಂದಿಕೊಂಡು ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಕೃಪೆ ಮಾಡು. ಈ ಒಂದು ವಾಕ್ಯವನ್ನು ಕೇಳಿಸ್ಕೊಳ್ತಿರುವಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಎಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲರ ಪರಿಸ್ಥಿತಿಗಳು ಇವತ್ತು ಯಾವ ಥರ ಇದೆ ಗೊತ್ತಿಲ್ಲ ಸ್ವಾಮಿ, ಆದರೆ ನೀನು ಎಲ್ಲರ ಪರಿಸ್ಥಿತಿಗಳು ಬಲ್ಲಾತನಾಗಿದೆಯಾ. ಎಲ್ಲರ ಪರಿಸ್ಥಿತಿಗಳನ್ನು ಬದಲಾಯಿಸರು. ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಶಾಂತಿ ಸಮಾಧಾನ ಸಮೃದ್ಧಿಯನ್ನು ಗ್ರಹಿಸು. ಇವರ ಎಲ್ಲ ಕೋರಿಕೆಗಳನ್ನು ಈಡೇರಿಸು. ಇವರೆಲ್ಲ ಕಣ್ಣೀರು, ಇವರೆಲ್ಲ ದುಃಖ, ಇವರೆಲ್ಲ ಪ್ರಾರ್ಥನೆಗಳಿಗೆ ನೀವು ಸೋದರನ್ನು ದಯಪಾಲಿಸುವುದರ ಮೂಲಕವಾಗಿ ನಿಮ್ಮ ನಾಮವನ್ನು ಮಹಿಮೆ ಮಾಡಿಕೊಳ್ಳಬೇಕಾಗಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ. ಆಮೆನ್.